ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರೋದು ದೃಢ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಮಾಹಿತಿ ಬಹಿರಂಗ. ವಾಯ್ಸ್ ಮ್ಯಾಚ್ ಆದ ಕೂಡಲೇ ವ್ಯಕ್ತಿಯ ಬಂಧನ. ಕುಂದಲಹಳ್ಳಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಬ್ರೂಕ್ಫೀಲ್ಡ್ ವೈದೇಹಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ. 45 ವರ್ಷದ 40% ಸುಟ್ಟ ಗಾಯ. ಉಳಿದವರ ಆರೋಗ್ಯ ಸ್ಥಿತಿ ನಾರ್ಮಲ್. ಬಾಂಬ್ ಸ್ಫೋಟದಲ್ಲಿ ಗಾಯಗೊಂಡವರ ಆರೋಗ್ಯ ವಿಚಾರಿಸಿದ ರಾಜ್ಯಪಾಲರು. ಗಾಯಾಳುಗಳ ಭೇಟಿ ಮಾಡಿ ಸಾಂತ್ವನ ಹೇಳಿದ ಬಿಜೆಪಿ ನಾಯಕರು. ಇದು 100% ಭಯೋತ್ಪಾದಕ ಕೃತ್ಯ ಎಂದ ಬಿಜೆಪಿ ನಾಯಕರು. ಆರೋಪಿ ಪತ್ತೆಗಾಗಿ 8 ವಿಶೇಷ ತಂಡ ರಚನೆ. ಆರೋಪಿ ಯಾರೆಂದು ಆಲ್ಮೋಸ್ಟ್ ಗೊತ್ತಾಗಿದೆ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಶೀಘ್ರವೇ ದುಷ್ಕರ್ಮಿಯ ಬಂಧನ ಎಂದ ಗೃಹ ಸಚಿವ ಪರಮೇಶ್ವರ್. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಕ ಇಟ್ಟಿದ್ದ ಬ್ಯಾಗ್ ವಶಕ್ಕೆ ಪಡೆದ ಎಫ್ಎಸ್ಎಲ್ ತಂಡ. ಬ್ಲಾಸ್ಟ್ನಲ್ಲಿ ಛಿದ್ರ ವಸ್ತುಗಳ ಸ್ಯಾಂಪಲ್ ಕಲೆಕ್ಟ್. ಸಿಸಿಟಿವಿಯಲ್ಲಿ ಆರೋಪಿಯ ಪ್ರತಿಯೊಂದು ಚಲನವಲನ ಸೆರೆ. ಕಾಂಗ್ರೆಸ್ ಶಾಸಕರ ಖರೀದಿಗೆ ಬಿಜೆಪಿ ನಾಯಕರು ಯತ್ನಿಸ್ತಾ ಇದ್ದಾರೆ. ಬರೋಬ್ಬರಿ 50 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ. ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ. ಯೋಜನಾ ಪ್ರಾಧಿಕಾರದ ಅಕ್ಷಮ್ಯ ಸ್ಥಾನ ವಿಚಾರದಲ್ಲಿ ಕೈ ನಾಯಕನ ಜಟಾಪಟಿ. ಕೆಎನ್ ಕೇಶವರೆಡ್ಡಿಯನ್ನ ಪ್ರೆಸಿಡೆಂಟ್ ಮಾಡಿದ್ದಕ್ಕೆ ಕೈ ಮುಖಂಡರಿಂದಲೇ ಆಕ್ಷೇಪ. ವಾಣಿಜ್ಯ ಸಾಂಸ್ಕೃತಿಕ ವಸ್ತು ಪ್ರದರ್ಶನ ಪ್ರಾಧಿಕಾರ ರಚನೆಗೆ ಭಾರೀ ವಿರೋಧ. ನಗರಸಭೆ ಆಸ್ತಿ ಕಬಳಿಕೆಗೆ ಯತ್ನ ಅಂತ ಬಿಜೆಪಿ ಸದಸ್ಯರ ಆಕ್ರೋಶ. ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ವಿರುದ್ಧ ಆರೋಪ. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿ ಅಂತ ಮಹಿಳೆಯರಿಂದ ಬೈಕ್ ರ್ಯಾಲಿ. ತಮಿಳುನಾಡಿನ ಮಧುರೈನಿಂದ ದೇಶಾದ್ಯಂತ ರಾಜಲಕ್ಷ್ಮಿ ಬೈಕ್ ರೈಡ್. 4000 ಕಿಲೋಮೀಟರ್ ಕ್ರಮಿಸಿ ದಾವಣಗೆರೆ ತಲುಪಿದ ಮಹಿಳೆಗೆ ಬಿಜೆಪಿಗರಿಂದ ಸನ್ಮಾನ. ಮುರುಘಾ ಮಠಕ್ಕೆ ಆಡಳಿತ ಸಮಿತಿ ನೇಮಿಸಲು ಸೂಚಿಸಿದ್ದ ಸುಪ್ರೀಂ ಕೋರ್ಟ್. ನಿವೃತ್ತ ಐಎಎಸ್ ಅಧಿಕಾರಿ ಶಿವಯೋಗಿ ಕಳಸದ್ರನ್ನ ನೇಮಕ ಮಾಡಿದ ಸರ್ಕಾರ. ಸದ್ಯದಲ್ಲೇ ಆಡಳಿತ ಸಮಿತಿ ಸದಸ್ಯರ ಆಯ್ಕೆ. ಬೆಂಗಳೂರಲ್ಲಿ ಟ್ಯಾಂಕರ್ ದಂಧೆ ಬೆನ್ನಲ್ಲೇ ಶುದ್ಧ ನೀರಿನ ಘಟಕದಲ್ಲೂ ಮಾಫಿಯಾ. ಶುದ್ಧ ನೀರಿನ ಘಟಕದಲ್ಲಿ ₹5 ಬದಲು ₹10 ವಸೂಲಿ. ಚಿಕ್ಕಗೊಲ್ಲರಹಟ್ಟಿಯ ಕಾಚೋಹಳ್ಳಿಯಲ್ಲಿ ಜನರ ಆಕ್ರೋಶ. ಬೆಳಗಾವಿ ಜಿಲ್ಲೆಯ ಬೆಳಕೂಡದಲ್ಲಿ ನೀರಿಗಾಗಿ ಹಾಹಾಕಾರ. ಕುಡಿಯಲು ನೀರಿಲ್ಲದೆ ಅಂಗನವಾಡಿಯ 30ಕ್ಕೂ ಹೆಚ್ಚು ಮಕ್ಕಳಿಗೆ ತೀರದ ದಾಹ. ಗ್ರಾಮಸ್ಥರು 2 ಕಿಲೋಮೀಟರ್ ದೂರದಿಂದ ನೀರು ತರೋ ಪರಿಸ್ಥಿತಿ ನಿರ್ಮಾಣ. ಕಾನ್ಪುರದಲ್ಲಿ ತಂಬಾಕು ಕಂಪನಿ ಮಾಲೀಕನಿಗೆ ಐಟಿ ಶಾಕ್. ಉದ್ಯಮಿ ಶಿವಂ ಮಿಶ್ರಾ ಮನೆ ಮೇಲೆ ರೇಡ್. 4.5 ಕೋಟಿ ನಗದು ಪತ್ತೆ. 5 ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡಿದ ಐಟಿ. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಿ ಅಭಿವೃದ್ಧಿ ಮಂತ್ರ. ಹಲವು ಸರ್ಕಾರಿ ಕಾರ್ಯಕ್ರಮಗಳಿಗೆ ಮೋದಿ ಚಾಲನೆ. 7,200 ಕೋಟಿ ಮೌಲ್ಯದ ಯೋಜನೆಗಳಿಗೆ ನಮೋ ಅಡಿಪಾಯ. ಪಶ್ಚಿಮ ಬಂಗಾಳದ ಪ್ರವಾಸದಲ್ಲಿರೋ ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಿದ ಮಮತಾ ಬ್ಯಾನರ್ಜಿ. ಇದು ಕೇವಲ ಸೌಜನ್ಯದ ಪ್ರೋಟೋಕಾಲ್ ಸಭೆ ಎಂದ ಪಶ್ಚಿಮ ಬಂಗಾಳ ಸಿಎಂ. ಒಡಿಶಾದಲ್ಲಿ ಮೌರ್ಯ ಎಕ್ಸ್ಪ್ರೆಸ್ ರೈಲಿಗೆ ಕೇಂದ್ರ ಸಚಿವರಿಂದ ಚಾಲನೆ. ಟ್ರೈನ್ಗೆ ಹಸಿರು ನಿಶಾನೆ ತೋರಿದ ಧರ್ಮೇಂದ್ರ ಪ್ರಧಾನ್. ಇನ್ಮೇಲೆ ಸಂಬಲ್ಪುರಕ್ಕೂ ರೈಲ್ವೆ ಸಂಪರ್ಕ. ಉತ್ತರ ಪ್ರದೇಶದ ಕಾಂಗ್ರೆಸ್ ಮುಖಂಡನಿಂದ ಕೊಲೆ ಬೆದರಿಕೆ. ಕಂಪನಿಯೊಳಗೆ ನುಗ್ಗಿ ಕಾಂಗ್ರೆಸ್ ಮುಖಂಡ ಅಂಬುಜ್ ಶುಕ್ಲಾ ಗೂಂಡಾ ವರ್ತನೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಬೆದರಿಕೆ ದೃಶ್ಯ ಸೆರೆ. 3 ದಿನಗಳ ಅನಂತ ರಾಧಿಕಾ ಪ್ರೀ ವೆಡ್ಡಿಂಗ್ ಉತ್ಸವ ಶುರು. ಕುಬೇರನ ಮನೆಯ ಕಾರ್ಯಕ್ರಮಕ್ಕೆ ಬಂತು ತಾರಿಯರ ದಂಡು. ಮುಖೇಶ್ ಅಂಬಾನಿ, ನೀತಾ ಅಂಬಾನಿ ಸಖತ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಬಾಗಲಕೋಟೆಯ ಬಾದಾಮಿಯಲ್ಲಿ ಮಾರ್ಟಿನ್ ಸಿನಿಮಾ ಶೂಟ್. ಕೊನೆಯ ಹಂತದ ಶೂಟಿಂಗ್ನಲ್ಲಿ ಚಿತ್ರತಂಡ ಬ್ಯೂಸಿ. ಕೋತಿಗಳಿಗೆ ಬಾಳೆಹಣ್ಣು ಕೊಟ್ಟು ಸಂತಸಪಟ್ಟ ಧ್ರುವ ಸರ್ಜಾ.
ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಇವತ್ತು ಆರ್ಸಿಬಿ ಮುಂಬೈ ಮುಖಾಮುಖಿ. ಮೂರನೇ ಪಂದ್ಯದ ಸೋಲಿನಿಂದ ಹೊರಬರಲು ಸ್ಮೃತಿ ಪಡೆ ಸಜ್ಜು. ಮತ್ತೆ ಗೆಲುವಿನ ಲಯಕ್ಕೆ ಬರೋದಕ್ಕೆ ಹರ್ಮನ್ ಪ್ರೀತ್ ಕೌರ್ ಟೀಮ್ ಸಿದ್ಧತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.